ಗಾಡಿ ಘಾಟ್ ಹೋಗಿದ್ದಕ್ಕೆ ಗಾಡಿ ಘಾಟ್ ಹೊಡೆಯಲ್ಲ ಗಾಡಿ ಘಾಟ್ ಹೊಡಿತಿದ್ದೆ ನಾವು ಹೋಗಕ್ಕೆ ಬರಂಗಿಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ. ಈಗ 3 ತಿಂಗಳಾಗಿತ್ತು ರೀ, 3-4 ತಿಂಗಳಾಗಿತ್ತು ಕರ್ಟನ್ ಅದು ಒಗೆದು ಹಾಕಿರಲಿಲ್ಲ. ಹೊಲಸು ಭಾಳ ಅನ್ಸಾತಿದ್ವು. ಚಳಿ ಇತ್ತಲ್ಲ, ಹಾಗಾಗಿ ಒಗೆದು ಹಾಕೋಕ್ಕಾಗಿರ್ಲಿಲ್ಲ ರೀ. ಈಗ ಒಂದು ಸ್ವಲ್ಪ ಬಿಸಿಲು ಬಿದ್ದೈತಿ, ಒಗೆದು ಹಾಕಿದ್ರಾಯ್ತು ಅಂಥೇಳಿ ವಾಷಿಂಗ್ ಮಿಷಿನ್ಗೆ ಹಾಕಾಕತ್ತೇನೆ ರೀ. ಇಲ್ಲಿ ವಾತಾವರಣ ಹೆಂಗೈತಂದ್ರಿ, ಯಾವಾಗ ಚಳಿ, ಯಾವಾಗ ಮಳೆ, ಯಾವಾಗ ಗಾಳಿ, ಏನು ಹೇಳೋದಾಗ ಗೊತ್ತಾಗವಲ್ದು. ಒಂದಿನ ಬಿಸಿಲಿದ್ರೆ ಒಂದು ದಿನ ಮಳೆ ಇರ್ತೈತಿ. ವಾತಾವರಣ ಅಂತೂ ನಮ್ಗೆ ತಿಳಿವಲ್ದು, ಹಂಗಾಗಿಬಿಟ್ಟೈತೆ ರೀ. ಈಗ ಒಂದು ಸ್ವಲ್ಪ ಬಿಸಿಲು ಬಿದ್ದೈತಿ. ಆಮೇಲೆ ನಮ್ಮ ಮನೆ ಸೈಡ್ ಬರ್ಬೇಕಂದ್ರೆ ಒಂಚೂರು ಲೇಟ ಆಗ್ತೈತೆ ಅಂಥೇಳಿ ಹಾಕಾಕತ್ತೇನೆ ರೀ ಈಗ ಒಗ್ಯಾಕೆ. ಮುಂಜಾನೆನೂ ಮಳೆ ಭಾಳ ಆಗೈತೆ ರೀ. ಈಗ ಮತ್ತು ಒಮ್ಮೆ ಸಡನ್ನಾಗಿ ಬಿಸಿಲು ಚಾಲು ಆಗೈತಿ. ಈಗ ನಾನು ಮತ್ತು ಮಧ್ಯಾಹ್ನ ಬೇರೆ ಹಾಸ್ಪಿಟಲ್ಗೆ ಹೋಗೋದೈತಿ ರೀ. ಅಷ್ಟರೊಳಗೆ ಇದನ್ನೆಲ್ಲ ಕೆಲಸ ಮುಗಿಸ್ಕೊನು ಅಂಥೇಳಿ ಮನೆ ಒಳಗಿನೂ ಕೆಲಸ ಮುಗಿಸ್ಕೊಳತ್ತೇನೆ. ಈಗ ಅಮ್ಮಗ ಸ್ಕೂಲ್ಗೆ ಹೋಗಿದ್ದಾನೆ ರೀ. ಅವ್ನು ಬಂದ ನಂತರ ಅವ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಗಾಗಿ ಅವ್ನು ಬರುತ್ತಾನ ಅಂದ್ರೆ ನಾನು ಎಲ್ಲ ಕೆಲಸ ಮುಗಿತಾವಂಥೇಳಿ ಕೆಲಸ ಮುಗಿಸ್ಕೊಳಕತ್ತೇನೆ. ಈಗ ಅವ್ನಿಗೆ ಡಬ್ಬಿ ಕಟ್ಟೋ ಮುಂದೆ ಎಲ್ಲ ನಾಷ್ಟ ಹಾಕೋದು ಎಲ್ಲ ಆಗೈತಿ. ಈಗ ಮತ್ತೊಮ್ಮೆ ಅದು ಮಾಡೋ ಮುಂದೆಲ್ಲ ಉಳ್ಳಾಗಡ್ಡಿ ಸಿಪ್ಪಿ ಎಲ್ಲ ಸಣ್ಣದೈತಲ್ಲ ಅಡುಗೆ ಮನೆ, ಅಲ್ಲೇ ಬಿದ್ದಿರ್ತಾವೆ. ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಅದನ್ನ ಪರ್ಸಿ ಅದು ಮರ್ಚ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಕೆ ತಯಾರಿ ಆಗ್ಬೇಕು ನೋಡ್ರಿ. ಇಲ್ಲಿ ವಾತಾವರಣ ಅಂತೂ ನಮಗಂತೂ ಹೇಳಕ್ಕನ ಆಗ್ವತ್ತು ರೀ, ಯಾವಾಗ ಹೆಂಗೆ ಇರ್ತೈತೆ ಅಂಥೇಳಿ. ಹಿಂಗೆ ಒಂದು ಸ್ವಲ್ಪ ಚಳಿ ಕಡಿಮೆ ಆಗೈತಿ, ಇನ್ನು ಹೊಂದ್ಕೊನಪ್ಪ ಅಂತ ಹಿಂಗೆ ಒಂದಿಷ್ಟು ಜಸ್ಟ್ ಹೊಂದ್ಕೊತಿರ್ತೇವೆ. ಒಮ್ಮೆ ಮಳೆ ಚಾಲು ಆಕೈತಿ, ಥಂಡಿನೂ ಇರ್ತೈತಿ. ಈಗ ಬಿಸಿಲು ಬಿದ್ದೈತ್ರಿ, ಕರೆ ಒಳಗೆಲ್ಲ ಥಂಡೈತಿ. ಸ್ವೆಟ್ರ್ ಹಾಕ್ಕೊಂಡು ಬ್ಯಾಸ್ರ ಅಲ್ರಿ, ಹಂಗಾಗಿ ತೆಗೆದ ಕೆಲಸ ಮಾಡ್ಕೊಳತ್ತೇನೆ. ಪರ್ಸಿ ಮ್ಯಾಗಂತೂ ಕಾಲು ಇಡೋಕ್ಕಾಗಂಗಿಲ್ಲ ರೀ, ಅಷ್ಟು ತಂಪಿರ್ತಾವೆ. ಹಾಗಾಗಿ ಇಂಥವು ಮನೆ ಒಳಗೆ ಹಾಕ್ಕೊಳ್ಳೋ ಬೂಟ್ ತೊಗೊಂಡ್ಬಿಟ್ಟೇನೆ, ಅವ್ನು ಹಾಕ್ಕೊಂಡೇ ಇರ್ತೇನೆ ಜಾಸ್ತಿ. ಇವತ್ತೂ ಸಿಕ್ಕಾಪಟ್ಟೆ ಮಳೆ ಆಯ್ತು ರೀ. ಮುಂಜಾನೆ ಆನಿಕಲ್ಲಿನ ಮಳೆನೂ ಆಯ್ತು, ಮಣ್ಣಿನೂ ಹಂಗೆ ಆಗಿತ್ತು ರೀ. ಮತ್ತು ಮತ್ತೊಮ್ಮೆ ಹಿಂಗೆ ಚಾಲು ಆಯ್ತು ನೋಡು. ಅದು ಸಿಂಕ್ ಅಲ್ಲೇ ಐತಲ್ರಿ, ನೀರು ಭಾಳ ಸಿಡಿತಾವ್ರಿ ಇಲ್ಲಿ. ಅಡುಗೆ ಮನೆ ಒಂದು ಸಣ್ಣದಂದ್ರೆ ಸಣ್ಣದೈತಿ, ಏನು ಮಾಡೋಕ್ಕಾಗಂಗಿಲ್ಲ, ಅನಿವಾರ್ಯ ಹೊಂದ್ಕೊಳ್ಬೇಕು ನಾವು. ಅಲ್ಲೆಲ್ಲ ಡೈಲಿ ಕ್ಲೀನ್ ಮಾಡ್ಕೊಳ್ಳಬೇಕು ಎನಿ ಕಂಡೀಷನ್. ಅದನ್ನಷ್ಟು ಒರೆಸ್ಕೊಂಡು ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕು ರೀ. ಆಮೇಲೆ ನಂದು ಬ್ಲಡ್ ಅಷ್ಟು ಕಡಿಮೆ ಐತ್ರಿ, ಅದನ್ನಷ್ಟು ಚೆಕ್ ಮಾಡಿಸ್ಕೊಂಬರ್ಬೇಕು. ಮಂತ್ಲಿ ಇನ್ನು ಬ್ಲಡ್ ಚೆಕ್ ಮಾಡಿಸ್ಬೇಕ್ರಿ, ಅದು ಏರೈತೆ ಇಲ್ಲ, ಕರೆಕ್ಟ್ ಆಗೈತೆ ಇಲ್ಲ ಅಂಥೇಳಿ. ಹಾಗಾಗಿ ಈಗ ಮಂತ್ಲಿ ಚೆಕಪ್ ಐತಿ, ಹಾಗಾಗಿ ಹೋಗಬೇಕಾಗೈತಿ. ನಮ್ಮ ಸೋಲ್ಜರನ್ನು ಕರ್ಕೊಂಡು ಹೊಂಟಾರ. ಮುಗೀತ್ರಿನ ಎಲ್ಲ ಕೆಲಸ, ಒರೆಸ್ಕೊಳ್ಳೋದೂ ಆಯ್ತು. ಇನ್ನು ಬಾಂಡೆ ಎಷ್ಟು ತೊಳ್ಕೊಬೇಕು. ಇನ್ನು ಮತ್ತು ಹಂಗೆ ಬಾಂಡೆ ಎಷ್ಟು ಬಿಟ್ವಿ ಅಂದ್ರೆ ಸಂಜೆ ತಾನು ಇಟ್ಕೊಂಡು ಕುಂಡೋದಾಕೈತಿ. ಅವಷ್ಟು ಬಾಂಡೆಗಳೆಲ್ಲ ತೊಳ್ಕೊಂಡು ಜಳಕ ಮಾಡಿ ರೆಡಿ ಆಗಿಬಿಡ್ತೇನೆ ರೀ ಹಾಸ್ಪಿಟ್ಲಿಗೆ ಹೋಗೋಕೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾನು ಹಾಸ್ಪಿಟ್ಲಿಗೆ ಹೋಗೋಕೆ ರೆಡಿ ಆಗೇನಿ ರೀ. ಅಮ್ಮಗೂ ಬಂದರಿ, ಅವನು ಕರ್ಕೊಂಡು ಹೋಗ್ತೇವೆ. ಈಗ ಅವ್ನ ಡ್ರೆಸ್ ಅದು ತೆಗೆದು ಅವನಿಗೂ ರೆಡಿ ಮಾಡಿ ಈಗ ಕರ್ಕೊಂಡು ಹೊಂಟೇವಿ ನೋಡ್ರಿ. ಒಂದು ಸ್ವಲ್ಪ ಬಿಸಿಲು ಬಿದ್ದೈತ್ರಿ. ಬಿಸಿಲು ಅಂದ್ರೆ ಏನು ರೀ ನೋಡ್ರಿ, ಅಲ್ಲಿ ಸ್ವೆಟ್ರ್ ಹಾಕ್ಕೊಂಡಾರ ಅವ್ರು. ಥಂಡಿ ಐತ್ರಿ. ಅಲ್ಲಿ ಹಾಸ್ಪಿಟ್ಲ್ ಎದುರಿಗೆ ಇಷ್ಟು ಚಂದ ಹೂವು ಆಗಿದ್ದಾವೆ ನೋಡ್ರಿ. ನಮ್ಮ ಸೈಡೆ ಈಗ ಡಿಸೆಂಬರ್ ಟೈಮ್ದಾಗ ಆಗ್ತಾವೇನೋ ಅಲ್ಲ ರೀ ಚೆಂಡು ಹೂವು, ಇಲ್ಲಿ ಈಗ ಆಗಿದ್ದಾವೆ ನೋಡ್ರಿ. ಈಗ ಬಂದು ಇಲ್ಲಿ ನಂಬರ್ ಹಚ್ಚಬೇಕಲ್ಲ ದವಾಖಾನೆಗೆ ಬರ್ಸಾಕತ್ತೇನೆ ರೀ. ಮತ್ತು BP ಮತ್ತು ತೂಕ ಹೆಚ್ಚಾಗೈತೆ ಇಲ್ಲ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಳತ್ತೀವಿ. ನಾನು ಬರೋ ಮುಂದೆ ಸ್ವೆಟ್ರ್ ಒಂದು ಬಿಟ್ಟು ಬನ್ನಿ ರೀ. ಯಾಕೆ ಬಿಟ್ಟು ಬನ್ನಿ ಅನ್ಸಕತ್ತ, ಅಷ್ಟು ಥಂಡಿ ಚಾಲು ಐತಿ, ಬಿಸಿಲು ಐತಲ್ಲ ಅಂತೇಳಿ ಹಂಗೆ ಬಂದೆ. ಆಮೇಲೆ ಸಿಕ್ಕಾಪಟ್ಟಿ ಥಂಡಿ ರೀ. ಅವ್ರು ನೋಡಿರಿ, ಈಗ ನಾನು ಚೆಕ್ ಮಾಡಕ್ಕೆ ಕುಂತಾರಲ್ಲ, ಅವ್ರು ಹೆಂಗೆ ಹಾಕ್ಕೊಂಡು ಕೂತಾರೆ ನೋಡ್ರಿ ಅಲ್ಲಿ ಸ್ವೆಟರ
ಮತ್ತು ಇದ್ರದ್ದು ಓಡ್ನಿ ಇದನ್ನೆಲ್ಲ ಹಾಕ್ಕೊಂಡು ಕೂತಾರೆ ನೋಡ್ರಿ. ಥಂಡಿನ ಐತ್ರಿ, ನಾನು ಬಿಟ್ಟು ಬಂದೆಲ್ಲ ಥಂಡಿತ್ತು ಕರೆ. ಏನು ಬಿಡು ಹಾಕ್ಕೊಳ್ಳೋದು ಅಂತೇಳಿ ಬೇಸರ ಮಾಡ್ಕೊನಿ ಅದನ್ನ. ಆಮೇಲೆ ಗೊತ್ತಾಯ್ತಪ್ಪ ಯಾಕಾರ ಬಿಟ್ಟು ಬನ್ನಿಲ್ಲ ಅಂಥೇಳಿ. ಅವ್ರ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ರೀ ನನಗೀಗ. ಈಗ ಒಂದು 2-3 ವಿಡಿಯೋ ಒಳಗೆ ನೀವು ನೋಡಿರ್ಬೋದು ಅವ್ರನ್ನ. ಇದನ್ನು ಇರ್ತಾರಿಲ್ಲಿ, ಎಲ್ಲ ಹೆಲ್ಪ್ ಮಾಡ್ತಾರೆ ಅಂದರೆ ಲಾಗ್ ಒಳಗೆ ನನಗೆ ಬರೋಕೆ. ವಿಡಿಯೋನೂ ಮಾಡ್ಕೊಳ್ಬೋದು ನಾನು ಫ್ರೀಯಾಗಿ. ಈಗ ನಂದು BP ಮತ್ತು ಚೆಕ್ ಮಾಡಾಕತ್ತಾರ ಅವರು. ಭಾಳ ಫ್ರೆಂಡ್ಲಿ ಆಗಿಬಿಟ್ಟಾರೆ, ನಕ್ಕೋತ ಎಲ್ಲ ಚೆಕ್ ಮಾಡೋದದು ಮಾಡ್ತಾರೆ. ಈಗ ಮತ್ತು ಬ್ಲಡ್ ಚೆಕ್ ಮಾಡ್ಸೋದು ನೋಡ್ರಿ. ಇದು ಎದಕ್ಕಂದ್ರೆ ನಂದು ಬ್ಲಡ್ ಕಡಿಮೆ ಐತಿ, ಹಾಗಾಗಿ ಚೆಕ್ ಮಾಡ್ಸತ್ತೀವಿ. ಮತ್ತು ಟ್ರಿಪಲ್ ಮಾರ್ಕರ್ ಅಂತ ಬಂದಿರ್ತೈತೆ ನೋಡ್ರಿ ಸ್ಕ್ಯಾನಿಂಗ್ ಒಳಗೆ. ಅದು ಬಂದಿತ್ತಂದ್ರೆ ಅದನ್ನೂ ಚೆಕ್ ಮಾಡಿಸ್ಬೇಕಾಕೈತಿ. ಅದನ್ನು ನಾನು ಮಾಡಿಸಿದ್ದೇನೆ ರೀ ಹೋದ ಸಲ ಬಂದಾಗ. ಎಲ್ಲ ಟೈಮ್ದಾಗೂ ಒಂಥರ ಇಂಜೆಕ್ಷನ್. ಆಮೇಲೆ ಪ್ರೆಗ್ನೆಂಟ್ ಆಗತ್ಲೆ ನೋಡ್ರಿ ಎಷ್ಟು ಗಟ್ಟಿ ಆಗಿಬಿಡ್ತಾರೇನೋ ಹೆಣ್ಮಕ್ಳು. ಹೆಂಗೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ಬ್ಲಡ್ ಚೆಕ್ಕಿಗೆ ಕೊಡೋದು, ಅದು ಹೆಂಗೆ ಗಟ್ಟಿ ಮನಸ್ಸು ಮಾಡ್ಕೊಂಡು ಕೂತ ಬಿಡ್ಬೇಕಾಕೈತಿ. ನಂಗಾರೆ ನೋಡ್ರಿ ಚುಚ್ಚಿಸ್ಕೊಂಡು ರಗಡ್ ಆಗತೈತಿ ಯಪ್ಪ ಅಂಥೇಳಿ. ಅಂದ್ರೆ ಬಂದಾಗ ಒಂದು ಕೊಡೋದು ಈ ಥರ ಚುಚ್ಚಿಸ್ಕೊಳ್ಳೋದಲ್ರಿ, ಇಂಜೆಕ್ಷನ್ ಎಲ್ಲ ಏನಲ್ಲ, ಈ ಥರ ಬ್ಲಡ್ ಕೊಟ್ಟು ಹೋಗೋದು. ಅದೇನು ಬಿಡ್ರಿ 24 hours ಒಳಗೆ ರಿಕವರ್ ಆಕೈತಿ. ಆದ್ರೆ ಹಿಂಗೆ ಚೂಜಿ ಚುಚ್ಕೋದಲ್ರಿ ಅದೊಂದು ಭಯ ರೀ. ಅಲ್ಲೇ ಬರೋ ಮುಂದೆ ಮೋರ್ ಬಜಾರ್ ಅಂತ ಐತಿ, ಮೋರ್ ಬಜಾರ್ಗೆ ಹೋದ್ವಿ. ಅಂದರೆ ರಿಲಯನ್ಸ್ ಮಾಲ್ ಆಗೋಕ್ಕಿಂತ ಮುಂಚೆ ನಾವು ಜಾಸ್ತಿ ಮೋರ್ ಬಜಾರ್ ಒಳಗನ ಸಾಮಾನುಗಳ್ನ ಖರೀದಿ ಮಾಡ್ಕೊತಿದ್ವಿ. ಮತ್ತು ಅಲ್ಲಿ ಇಲ್ಲದೆ ಇರೋ ಐಟಮ್ಮ ಇಲ್ಲಿ ಇರ್ತಾವಂಥೇಳಿ ಈಗ ಮೋರ್ ಬಜಾರ್ಗೆ ಒಂದು ಸಲ ಹೋಗುನು ಅಂತ ಹೋದ್ವಿ. ಅಲ್ಲಿ ಮುಗಿಸ್ಕೊಂಡು ಇನ್ನು ಮತ್ತು ರಿಲಯನ್ಸಿಗೆ ಹೋಗ್ತೇವೆ. ಇಲ್ಲಿ ರಿಲಯನ್ಸಿಗೆ ಬಂದೇವ್ರಿ ನಾವು, ಅಲ್ಲೇ ಸಮೀಪ ಐತದು. ಇನ್ನು ರಿಲಯನ್ಸ್ ಒಳಗೂ ಒಂದು ಸ್ವಲ್ಪ ಸಾಮಾನು ತೊಗೊಂಡು ಒಂದು ಸ್ವಲ್ಪ ಮತ್ತು ಹೊರಗಡೆ, ಈಗ ಇಲ್ಲಿ ಕಾಯಿಪಲ್ಲೆ ಖಾಲಿ ಆಗಿತ್ತು ರಿಲಯನ್ಸ್ ಒಳಗೆ. ಹೊರಗಡೆ ಮತ್ತು ಟೊಮೆಟೊ, ಉಳ್ಳಾಗಡ್ಡಿ ಇವನ್ನೆಲ್ಲ ತೊಗೊಂಡು ಮನೆಗೆ ಹೋಗ್ಬೇಕು ನೋಡ್ರಿ. ಇಲ್ಲಿ ಟಮಾಟಿ ಮತ್ತು ಜವಾರಿ ಹೈಬ್ರಿಡ್ ಎರಡೂ ಮಿಕ್ಸ್ ಇದ್ವು. ಅದರೊಳಗೆ ನಾನು ಜವಾರಿ ಆರಿಸ್ಕೊಳಕತ್ತಿದ್ನಿ. ಅಮ್ಮವ್ಗೆ ಗಾಳಿಪಟ ತಂದಿದ್ವಲ್ರಿ ಅವಾಗೊಮ್ಮೆ, ಅದು ಹರಿತ್ರಿ, ಅದು ಮನ್ಯಾಗ ಆಡಕ್ಕೆ ಹೋಗಿ. ಈಗ ನಮ್ಮ ಸೋಲ್ಜರ್ ಅವ್ನು ಗಾಳಿಪಟ ಕಲಿಸ್ರಿ ಆಡೋದು ಅಂತ ಅನ್ನತ್ತಿದ್ದಲ್ಲ, ಹಾಗಾಗಿ ತೊಗೊಂಡು ಬಂದ. ಅವ್ಗೆ ಆಡ್ಸಕ್ಕಂತೆ ಕರ್ಕೊಂಬಂದಾರ. ಕರೆ ಗಾಳಿ ಅದೇನು ಹೆಂಗೆ ಹಾರಿಸ್ಬೇಕು ನಮಗೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಆದ್ರೆ ಅದು ಹಾರವಲ್ದಾಗಿತ್ತು. ಗಾಳಿನೂ ಅಷ್ಟು ಇರಾಕಿಲ್ರಿ, ಆ ಸೈಡ್ ಈ ಸೈಡ್ ಇತ್ತದು ಗಾಳಿ, ಹಾಗಾಗಿ ಹಾರವಲ್ದಾಗಿತ್ತು. ಅವರು ಟ್ರೈ ಮಾಡತ್ತಾರ. ಮತ್ತು ಇಷ್ಟು ಆಡ್ಗೊಡ್ದು ಅದು ಹರಿದ ಬಿಡ್ತಾರೆ. ಮತ್ತೊಂದು ದಿನ ಬಂದು ಹಾರಿಸಿ ಕಲಿಸ್ಬೇಕು ಅನ್ಕೊಡ್ದ ಆಗಲಿಲ್ಲ. ಈ ಪುಟ್ಟ ಲಾಗ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೇನೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಹಿಂಗೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ರೀ. ನಮಸ್ಕಾರ ರೀ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.